ನಮಸ್ಕಾರ ಎಲ್ಲರೂ ಅದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ವ್ಲಾಗ್. ನಾ ಇವತ್ತು ನಿಮ್ಮ ಸಂಗಟ ಯುಗಾದಿ ಹಬ್ಬದ ದಿನದ್ದು ವ್ಲಾಗ್ ಶೇರ್ ಮಾಡಕತ್ತೀನಿ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲೂ ಆದಷ್ಟು ದುಃಖ ಕಮ್ಮಿ ಕೊಟ್ಟು ಖುಷಿನ ಜಾಸ್ತಿ ಕೊಡಲಿ ದೇವರು ಅಂತ ತಿಳ್ಕೊತೀನಿ. ಮತ್ತು ನಮಗೆ ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಭಾಳ ಲೇಟ್ ಆಯಿತು. ಕರೆ ಈಗ ಸಾಲಿ ಸೂಟಿ ಇರೋದ್ರಿಂದ ಹುಡುಗರು ಮನೆಯಾಗಿರ್ತಾವೆ, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗೋದಿಲ್ಲ. ಹಾಗಾಗಿ ವಿಡಿಯೋಗಳು ಲೇಟ್ ಆಗಿಬಿಡ್ತಾವೆ. ಎಷ್ಟೋ ನಾನು ವಿಡಿಯೋಗಳು ಮಾಡಿರ್ತೀನಿ, ಕರೆ ವಾಯ್ಸ್ ಓವರ್ ಕೊಡೋಕೆ ಹುಡುಗರಿದ್ದ ಕಾಲಾಗ ವಿಡಿಯೋಗಳು ನಾ ಅಪ್ಲೋಡೇ ಮಾಡೋದಿಲ್ಲ, ಹಂಗೆ ಡಿಲೀಟ್ ಮಾಡಿರ್ತೀನಿ. ಕರೆ ಇದನ್ನು ನಾ ಸ್ಟೆಪ್ ಬೈ ಟೈಪ್ ಮಾಡಿರ್ತೀನಪ್ಪ, ಡಿಲೀಟ್ ಮಾಡೋದು ಬ್ಯಾಡ ಅಂತೇಳಿ ಇದು ಮಾಡಾಕತ್ತೆ. ಮತ್ತು ನಿಮ್ಮ ಸೈಡೆಲ್ಲ ಯುಗಾದಿ ಹಬ್ಬ ಹೆಂಗೆ ಆಚರಿಸ್ತೀರಂತ ಹೇಳ್ರಿ. ನಮ್ಮ ಸೈಡ್ ಅಂತೂ ಇವತ್ತು ಹೊಸ ದಿನ, ಮತ್ತು ರೈತರಿಗಂತೂ ಇದು ಹೊಸ ದಿನ ಇರ್ತೈತಿ. ನಮ್ಮ ಕಡೆ ನಮ್ಮ ಪಪ್ಪಾರ ಹತ್ರ ಹೊಲದಾಗ ಇವತ್ತು ಫಸ್ಟ್ ಗಳೆ ಸ್ಟಾರ್ಟ್ ಮಾಡಿನ ಅವ್ರ ದಿನ ಸ್ಟಾರ್ಟ್ ಮಾಡ್ತಾರೆ. ಅವರು ನಸಕ್ನಾಗ ಜಲ್ದಿ ಎದ್ದು 5 ಗಂಟೆಗೆ 6 ಗಂಟೆಗಂದ್ರೆ ಅವರು ಹೊಲದಾಗ ಹೋಗಿ ಪೂಜೆ ಮಾಡಿ ಗಳೆ ಸ್ಟಾರ್ಟ್ ಮಾಡಿರ್ತಾರೆ, ಭೂಮಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಇವತ್ತಿನ ಯುಗಾದಿ ಹಬ್ಬದ ದಿನ. ಮತ್ತು ನಾನು ಬೆಳಿಗ್ಗೆ ಸ್ವಲ್ಪ ಹೇಳಕ್ಕೆ ಲೇಟ ಆಗಿತ್ತು. ಇವತ್ತಿನ ದಿನ ನಾವು ಯಾವಾಗಲೂ ಹಬ್ಬ ಹತ್ರ ಇತ್ತು ಅಂದ್ರೆ ಭಾಳ ಜಲ್ದಿ ಹೇಳ್ತೀನಿ. ಕರೆ ಇವತ್ತು ಲೇಟಾಗಿತ್ತು. ಎದ್ದಿಂದ ಎಲ್ಲ ಕೆಲಸಗಳು ಮಾಡಿಕೊಂಡು ಮಕ್ಕಳಿಗೆ ಎಣ್ಣೆ ಸ್ನಾನ ಹತ್ರ ಮಾಡಿ ನಂದು ಎಲ್ಲ ರೂಟೀನ್ ಮುಗಿಸ್ಕೊಂಡು ಆಯ್ತು. ಈಗ ಮುಂದೆ ಮಾವಿನ ತೋರಣ ಮಾಡೋಕೆ ಮಾವಿನ ತೊಳೆದು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಹಂಗೆ ಮತ್ತು ಇನ್ನೊಂದು ನನಗೇನು ಅನ್ನಿಸ್ತೈತೆ ಅಂದ್ರೆ, ಮನ್ಯಾಗ ಹಬ್ಬ ಹತ್ರ ಇದ್ರೆ ಜಾಸ್ತಿ ಜನ ಇದ್ರೆ ಹೆಣ್ಮಕ್ಳಿಗೆ ಅಷ್ಟೇನು ತ್ರಾಸಾಗಲ್ಲ. ಒಬ್ಬರೇ ಇದ್ವಿ ಅಂದ್ರೆ ಎಲ್ಲನೂ ನಾವೇ ಮಾಡಬೇಕಾಗಿರ್ತದ. ಆ ಹಬ್ಬ ಫೀಲ್ ಮಾಡ್ಕೊಳಕ್ಕಿಂತ ನಾವು ಕೆಲಸನಾಗೆ ನಮ್ಮದು ಆವತ್ತಿನ ದಿನ ಮುಗೀತದಕ್ಕೆ ನಾ ಅನ್ಕೋತೀನಿ. ಜಾಸ್ತಿ ನಮ್ಗೆ ಹಬ್ಬಗಳು ಫೀಲ್ ಮಾಡೋಕ್ಕಿಂತ ಕೆಲಸಗಳು ಎಲ್ಲನೂ ನಾವೇ ಮಾಡಬೇಕಾಗಿರ್ತದಿಲ್ಲ, ಹಾಗಾಗಿ ಟೈಮ ಸಿಗೋದಿಲ್ಲ ಹಬ್ಬ ಫೀಲ್ ಮಾಡೋಕ್ಕೆ ನನಗೆ ಅನ್ನಿಸ್ತೈತೆ ಪರ್ಸ್ನಲಿ. ನನಗಂತೂ 2 ಸಣ್ಣ ಮಕ್ಕಳು ಇರೋದ್ರಿಂದ ಪ್ಲಸ್ ಮನೆಯಂದು ಎಲ್ಲ ಹಬ್ಬ ಮಾಡೋ ಸಲುವಾಗಿ ಟೈಮ ಸಿಗೋದಿಲ್ಲ. ಹಬ್ಬಗಳದಾಗ ಫುಲ್ ಡೇ ಕೆಲಸ ಆಗಿಬಿಡ್ತದೆ ಅವತ್ತಿನ ದಿನ ರೀ. ನಂತರ ನೀವು ಯಾರು ಫೀಲ್ ಮಾಡ್ತಿದ್ದಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಆಯಿತು, ಇವಾಗ ನನ್ನ ಮಗಳನ್ನೂ ರೆಡಿ ಮಾಡಿದ್ದೆ. ಆಕಿಗೆ ಚೆಂದಾಗಿ ಆಕೆ ಕೇಳಲಾಗಿ ಎಲ್ಲಿ ಆಮೇಲೆ ರೆಡಿ ಮಾಡ್ತೀನಂದ್ರೆ ಆಕೆಗೆ ಮೊದಲು ರೆಡಿ ಮಾಡಿಬಿಟ್ಟೆ. ಇನ್ನು ಅಡುಗೆ ಕೆಲಸ ಏನೂ ಸ್ಟಾರ್ಟ್ ಆಗಿದ್ದಿಲ್ಲ ನಂದು. ಮತ್ತು ಆಕೆಗೆ ರೆಡಿ ಮಾಡಿ ಆಕಿನೂ ಒಂದಿಟ್ಟು ಫೋಟೋಸ್ ಹತ್ರ ತಕ್ಕೊಂಡೆ. ಆಕೆ ಫೋಟೋ ವಿಡಿಯೋಸ್ ಮಾಡನ್ನಕತ್ತೀವಿ, ಹಾಗಾಗಿ ಫೋಟೋಸ ವಿಡಿಯೋಸ್ ತಕ್ಕೊಂಡೆ.
ಹಬ್ಬದ ಊಟ ಅಂತೂ ಮಸ್ತ್ ಆಗಿತ್ತು. ಬರೀ ಊಟ ಹತ್ರ ಮಾಡಿಕೊಂಡು ನಾನು ಸ್ವಲ್ಪ ಮಕ್ಕೊಂಡೆದ್ದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ನಾ ಮೊದಲ ಸೀರೆ ಬಿಸ್ನೆಸ್ ಮಾಡ್ತಿದ್ದೆ, ನಡು ಸ್ಟಾಪ್ ಮಾಡಿದ್ದೆ. ಮೊದಲು ನನ್ನ ಮಗಳು ಹುಟ್ಟಿಂದ ಈಗ ಬಿಟ್ಟಿದ್ದೆ, ಹಾಗಾಗಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರೈತೆ ಅಂತೇಳಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ದರ್ಶನದ ಮಾಲ್ಗೆ ಸೀರೆ ಹತ್ರ ಎಲ್ಲ ತಂದಿದ್ದೆ ಮಾಲ. ಹಂಗಾಗಿ ಇಲ್ಲೇ ನಮ್ಮ ನಾದಿನಿಗೆ ನನ್ನ ಫ್ರೆಂಡ್ಗಳಿಗಿಬ್ಬರಿಗೆ ಇಷ್ಟ ಕರೆದಿದ್ದೆ, ಜಾಸ್ತಿ ಯಾರಿಗೂ ನಾ ಕರೆದಿದ್ದಿಲ್ಲ. ಹಾಗಾಗಿ ಅವ್ರು ಇಲ್ಲಿ ಪೂಜೆ ಮಾಡಕತ್ತಾರು. ಆದಷ್ಟು ಬೇಗ ಆನ್ಲೈನು ಸ್ಟಾರ್ಟ್ ಮಾಡಬೇಕಂತ ಅನ್ನಕತ್ತೀನಿ. ನಿಮ್ದು ಎಲ್ಲರದ್ದು ರೆಸ್ಪಾನ್ಸು ಚಲೋ ಬಂದ್ರೆ ಜಲ್ದಿನೇ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಈ ಬಿಸ್ನೆಸ್ಗೆ ನಂಗೆ ಚಲೋ ಆಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ಕೊಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ನೂ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ಲಿಕ್ಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಅಂದ್ರೆ ನಮ್ಮ ಮತ್ತು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರ್ತಾವೆ. ಭಾಳ ಮಂದಿ ವಿಡಿಯೋ ನೋಡ್ತೀರಿ, ಖರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಸೀರೆಗಳ್ನು ಆಲ್ಮೋಸ್ಟ್ ಇನ್ನು ಸ್ಟಾರ್ಟ್ ಮಾಡ್ತೀನಂತ ಚಲೋ ಕಲೆಕ್ಷನ್ಗಳ್ನು ತಂದೀನಿ. ಆದ್ರೆ ಮುಂದಿನ ವಿಡಿಯೋದಾಗ ಸೀರೆಗಳು ವಿಡಿಯೋನ ಶೇರ್ ಮಾಡ್ತೀನಿ ಅಂತ. लाडू सुद्धा नाही वर जा म्हणते बघा की नातीत कार जरा कार पडलेलं मरी रेट मध्ये ನೀರು ಇತ್ತು ಬಸ್ ಡಿಶ್ ಆಗ್ತೈತೆ ನಾ ಇಂತ ರೆಡಿ ಹೋಳಿ ಊಟ ಹೋಗತ್ತೆ ಇನ್ನ ಈಗ ಜಸ್ಟ್ ಹೋಗಿ ನೋಡಿ ಬರ್ತಿಲ್ಲ ಮತ್ತೆ ಇವತ್ತು ಅಮಾಶಿ ಇವತ್ತು ಮಾಡಿವ್ರಿ 5 ನಿಮಿಷ ಪೂಜೆ ಮಾಡ್ಬೇಕು. ಯಾಕೆ ಇವತ್ತು ಅಮಾಶಿ ಮಾಡ್ತೀವಿ ಈಗ ತಿಂಗಳ ಮಾಡ್ತೇವೆ. ಅಮಾಶಿ ತಕ್ಕ ಪ್ಯಾಟೆ ನಮ್ಗೆ ತಿರ್ಕೊಂತ ನಮ್ಮ ಊಟ ಮಾಡ್ತಾರೆ, ಸಂಡೆ ಮಾಡ್ತೀವಿ. ನಮ್ಮಲ್ಲಿ ನಮ್ಮನೆ ಮುತ್ತೈತನ ಹತ್ರ ಎಲ್ಲ ಹಾಕಿಸಿ ಮಾಡ್ತಾರೆ. ಶಿವರಾಯ ಮುತ್ತಿನ ಪೂಜೆ ಇವತ್ತು ಇಬ್ರಿಗೆ ಗಂಡ್ಮಕ್ಳು ಈ ಮುತ್ತೆ ತೀರ್ಕೊಂಡು ನೀ ಬಹುಶಃ
ಚಿನ್ನು ನೀನು ಕುಂಡೋಗಲ್ಲ ಅವ್ರು ಹೆಂಗೆ ಕೂತಾರ ನೋಡಿ. ते मशीन बंद चालू व्हायला लागलं सर. चालू होतं ना ते. चिल्लो इकडे तुला बघून ये कसं गप्पा इकडे बस एवढा जरा आणायचं रे. बाहेर आज नको पप्पा बोलवाले. काय काम नाही पहिल्यांदा काय काम असते तिथं काकी देते सर. हे देतात की आमच्या तुला पण देऊ. म्हणजे काय अजून 7 मिनिट. ಎಲ್ಲ ಇಲ್ರಿ ಹಿಂಗೆಲ್ಲ ಒಂದು 4 ಪೀಸ್ ಹಾಕ್ಸಿ. ಹ್ಞೂ जरा हिडियो बाहेर आहे